ಗೈಸ್, ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವತಿಯಿಂದ FDA ಮತ್ತು SDA ಈ ಒಂದು ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನ ಮಾಡಲಾಗಿದೆ. ಸೊ ಅದು ಆ ಒಂದು FDA ಮತ್ತು SDA ಹುದ್ದೆಗಳು ಖಾಲಿ ಇರುವುದು ಈ ಒಂದು KELA. ಅಂದರೆ ಯಾವುದೇ ಒಂದು ಡಿಪಾರ್ಟ್ಮೆಂಟ್ಗಳಲ್ಲಿ FDA SDA ಇರುತ್ತೆ. ಅದೇ ರೀತಿ ಈ ಒಂದು KEA, ಈ ಒಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ, ಈ ಒಂದು ಅಥಾರಿಟಿಯಲ್ಲಿ, ಈ ಒಂದು ಮಂಡಳಿಯಲ್ಲಿ ಈ FDA SDA ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ. ಓಕೆ, ಸೊ ಈ ಒಂದು FDA ಹುದ್ದೆಗಳೆಷ್ಟು, SDA ಹುದ್ದೆಗಳೆಷ್ಟು, ಅವುಗಳ ಒಂದು ಪೇ ಸ್ಕೇಲ್ ಏನಿರುತ್ತೆ, ಅದರ ಒಂದು ಸಿಲೆಬಸ್ ಏನಿರುತ್ತೆ, ಎಕ್ಸಾಮ್ ಪ್ಯಾಟರ್ನ್ ಏನಿರುತ್ತೆ, ಮತ್ತು ನೀವು ಆನ್ಲೈನ್ ಮೂಲಕ ಅರ್ಜಿಯನ್ನು ಯಾವಾಗಿಂದ ಅಪ್ಲೈ ಮಾಡ್ಬೋದು ಮತ್ತು ಕೊನೆಯ ದಿನಾಂಕ ಏನು, ಮತ್ತು ನಿಮ್ಮ ಒಂದು ಏಜ್ ಲಿಮಿಟ್ ಎಷ್ಟು ಇರುತ್ತೆ, ಈ ಒಂದು ಎಲ್ಲ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾರೆ. ಸೊ ನೀವು ಇಲ್ಲಿ ನೋಡುತ್ತಿರುವ ಹಾಗೆ FDA ಟೋಟಲ್ ಆಗಿ 2 ಪೋಸ್ಟ್ ಅದಾವೆ. ಓಕೆ, ಸೊ ಕಡಿಮೆ ಪೋಸ್ಟ್ ಇದಾವಂತ ನೆಗ್ಲೆಕ್ಟ್ ಮಾಡಬೇಡಿ. ಯಾಕೆಂದರೆ ಇದು ಒಳ ಮೀಸಲಾತಿ ಆದಮೇಲೆ ಮೊಟ್ಟ ಮೊದಲ ನೋಟಿಫಿಕೇಷನ್ ಇದೆ. ಅದು ಸ್ವತಃ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ತಮ್ಮಲ್ಲೇ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡ್ತಾಯಿದೆ. ಅದೇ ರೀತಿ SDA 4 ಹುದ್ದೆಗಳು, ಅವುಗಳ ಒಂದು ವೇತನ ಶ್ರೇಣಿಯನ್ನು ಕೂಡ ನೋಡ್ಬೋದು ಆ್ಯಸ್ ಪರ್ ದ 7th ಪೇ ಕಮಿಷನ್. ಸೊ ಹೀಗೆ ಒಟ್ಟಾರೆಯಾಗಿ 6 ಹುದ್ದೆಗಳು ಬರ್ತವೆ. ಓಕೆ, ಆಮೇಲೆ ಈ ಒಂದು ಅರ್ಜಿಯನ್ನು ನೀವು ಯಾವಾಗಿಂದ ಸ್ಟಾರ್ಟ್ ಮಾಡ್ಬೋದು? ಇವತ್ತಿಂದನೇ, ಅಂದರೆ 20 ಮೇ 2026ರಿಂದ ಜೂನ್ 3ನೇ ತಾರೀಕು 3/6/2026 ಇದು ಕೊನೆಯ ದಿನಾಂಕ ಆಗಿರ್ತದೆ. ಶುಲ್ಕವನ್ನು ಪಾವತಿಸಲಿಕ್ಕೆ ಕೊನೆಯ ದಿನಾಂಕ 4/6/2026 ಸಂಜೆ 4 ಗಂಟೆ ಒಳಗೆ. ಈ ಒಂದು ಅವಧಿಯಲ್ಲಿ ನೀವು ಈ ಒಂದು ಅರ್ಜಿಯನ್ನು ಈ ಒಂದು FDA ಆಗಲಿ SDAಗೆ ನೀವು ಅಪ್ಲೈ ಮಾಡ್ಬೋದು. ಅದೇ ರೀತಿ ಇಲ್ಲಿ ನೀವು FDA ಮತ್ತು SDAಗೆ ವಿದ್ಯಾರ್ಥಿ ಏನಂತ ನಿಮಗೆ ಆಲ್ರೆಡಿ ಈಗ ಆಲ್ರೆಡಿ ಮ್ಯಾಕ್ಸಿಮಮ್ ಸ್ಟೂಡೆಂಟಿಗೆ ಗೊತ್ತಿರುತ್ತೆ. ಬಟ್ ಆದ್ರೂ ನಾನು ನಿಮಗೆ ಹೇಳ್ತೀನಿ ನೋಡಿ. ಈ ಒಂದು FDA ಹುದ್ದೆಗೆ ಯಾವುದೇ ಪದವಿ ಆಗಿರತಕ್ಕದ್ದು, ನಿಮ್ಮದು ಯಾವುದೇ ಒಂದು ಡಿಗ್ರಿ ಅಂದರೆ ಪದವಿ, BA, BCom, BSc, BCA, BE, MBBS, ಯಾವುದೇ ಒಂದು ಇಂಜಿನಿಯರಿಂಗ್ ಆಗಲಿ, ಆದರೆ ಡಿಪ್ಲೊಮಾ ನಡೆಯಲ್ಲ, ಪದವಿ ಡಿಗ್ರಿ ಆಗಿರಬೇಕು. ಆಮೇಲೆ SDAಗೆ ಏನಪ್ಪ, PUC ಮತ್ತು ತತ್ಸಮಾನ ವಿದ್ಯಾರ್ಥಿ. ತತ್ಸಮಾನ ಅಂದ್ರೇನು? ಅದರ ರಿಲೇಟೆಡ್ ಕೆಲವೊಂದಿಷ್ಟು ತತ್ಸಮಾನ ಇರ್ತವೆ. ಫಾರ್ ಎಕ್ಸಾಂಪಲು ಡಿಪ್ಲೊಮಾ ಇದು ತತ್ಸಮಾನ ಆಗತ್ತೆ. ಸೊ ಅದು ಯಾವ್ಯಾವ ಆಗತ್ತಂತ ಈ ಮುಂದಿನ ಒಂದು ಸ್ಲೈಡಲ್ಲಿ ಹೇಳ್ತೀನಿ ನೋಡಿ ನಿಮಗೆ. ನೆಕ್ಸ್ಟು ಇದಕ್ಕೆ ಒಂದು ಸಿಲೆಬಸ್ ಏನಿರುತ್ತೆ, ಸಿಂಪಲಾಗಿ ಹೇಳಬೇಕಂದ್ರೆ ಏನಿಲ್ಲ, ಈ ಒಂದು ಎಕ್ಸಾಮಲ್ಲೇ FDA ಆಗಲಿ SDA ಆಗಲಿ ಅದಕ್ಕೆ ಟೋಟಲಾಗಿ 2 ಪೇಪರ್ ಇರ್ತವೆ. ಪೇಪರ್ 1 GK ಇರುತ್ತೆ, ಪೇಪರ್ 2 ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷು ಮತ್ತು ಕಂಪ್ಯೂಟರ್ ನಾಲೆಡ್ಜು. ಓಕೆ, ಸೊ ಇದು ಇರುತ್ತೆ. ಆಮೇಲೆ SDA ಕೂಡ ಸೇಮು, ಬಟ್ ಡಿಫಿಕಲ್ಟಿ ಲೆವೆಲ್ ಚೇಂಜ್ ಇರುತ್ತೆ. ಸೊ ಇದು ನಾನು ಸಿಂಪಲಾಗಿ ಕೊಟ್ಟಿದ್ದೀನಿ ನಿಮಗೆ ಡಿಟೇಲಾಗಿ ಇನ್ಡೆಪ್ತಾಗಿ ಒಂದು ಮೋರ್ ಡಿಟೇಲ್ಡ್ ಒಂದು ಏನಪ್ಪ ಸಿಲೆಬಸ್ ಏನಂತ ಈಗ ಹೇಳ್ತೀನಿ. ಜಸ್ಟ್ ಇದರಲ್ಲಿ ಏನಪ್ಪ ಅಂದರೆ ಈ GK ಪೇಪರ್ ಸ್ಕೋರ್ ಯಾರು ಚೆನ್ನಾಗಿ ಮಾಡ್ತೀರಾ ಅವರಿಗೊಂದು ಕೀ ಪಾಯಿಂಟ್ ಇದ್ದಂಗೆ. ಆಮೇಲೆ ಪೇಪರ್ 2 ಕೂಡ. ಓಕೆ, ಇದು ಗ್ರೂಪ್ C ಹುದ್ದೆ ಇರೋ ಕಾರಣ ಇಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ, ನೆನಪಿರಲಿ, ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಒಟ್ಟು 100 ಅಂಕಗಳದ್ದಾಗಿರ್ತದೆ, 100 ಪ್ರಶ್ನೆಗಳಿರ್ತಾವೆ. ಟೋಟಲಾಗಿ 2 ಅವರ್ದು ಈ ಒಂದು ಎಕ್ಸಾಮ್ ಇರುತ್ತೆ.
ಸೊ ಇನ್ ಡಿಟೇಲ್ ಆಗಿ ನೋಡಬೇಕಂದ್ರೆ ನಾವು ಇಲ್ಲಿ ಆಫಿಷಿಯಲ್ ನೋಟಿಫಿಕೇಷನನ್ನು ಕೂಡ ನೋಡ್ಬೋದು. ನೋಡಿ, ಈಗ ಶೈಕ್ಷಣಿಕ ವಿದ್ಯಾರ್ಥಿನ ಈಗಾಗಲೇ ನಿಮ್ಗೆ ಹೇಳಿದ್ದೀನಿ, ಪ್ರಥಮ ದರ್ಜೆ ಯಾವುದೇ ಒಂದು ಪದವಿ ಆಗಿರಬೇಕು. ಓಕೆ, ಸೊ ಅದರ ತಕ್ಕಂಥ ಒಂದು UGC ಮಾನ್ಯತೆಯಿಂದ ಮಾನ್ಯತೆ ಹೊಂದಿರುವ ವಿಶ್ವವಿದ್ಯಾಲಯಗಳಿಂದ ಓಕೆ ಅದು ನಿಮ್ಮದು ಕಂಪ್ಲೀಟ್ ಆಗಿರಬೇಕು. ಅದೇ ರೀತಿ ದ್ವಿತೀಯ ದರ್ಜೆ ಸಹಾಯಕ SDA PUC ಆಯಿತು. PUC ಅಂದ್ರೇನು, ನಿಮ್ಮದು 12th ಕಂಪ್ಲೀಟ್ ಆಗಿರಬೇಕು. ಅದೇ ರೀತಿ CBSE ಅಥವಾ ICSE ಅಥವಾ ಇತರೆ ರಾಜ್ಯ ಸರ್ಕಾರದ ಒಂದು ಪರೀಕ್ಷಾ ಮಂಡಳಿಗಳಿಂದ ನಡೆಸುವ 12ನೇ ತರಗತಿಯ ಪರೀಕ್ಷೆ. ಅದೇ ರೀತಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ಆ ಒಂದು ನಡೆಸುವ ಈ ಪ್ರೌಢ ಶಿಕ್ಷಣ ಕೋರ್ಸ್ ಅಥವಾ HSC ಮತ್ತು 2 ವರ್ಷಗಳ ITI ಕೋರ್ಸ್. ಈ ಒಂದು ಅಭ್ಯರ್ಥಿಗಳು NIOSನ ವತಿಯಿಂದ ನಡೆಸುವ ಒಂದು ಭಾಷಾ ಕೋರ್ಸ್ ಮತ್ತು ಶೈಕ್ಷಣಿಕ ವಿಷಯದಲ್ಲಿ ಅಥವಾ ಪದವಿ ಪೂರ್ವ ಮಂಡಳಿಯು ನಡೆಸುವ ಪರೀಕ್ಷೆಯಲ್ಲಿ ಒಂದು ವಿಷಯದಲ್ಲಿ ಉತ್ತೀರ್ಣರಾದಲ್ಲಿ ಅವರಿಗೆ PUCಗೆ ತತ್ಸಮಾನ ಅಂತ ಹೇಳ್ತಾರೆ. ಓಕೆನಾ. ಅದೇ ರೀತಿ ಇಲ್ಲಿ ನೋಡಿ, ಇದು ಅನುಕಂಪದ ಆಧಾರದ ಮೇಲೆ ಕೂಡ ನೋಡ್ಬೋದು. ಓಕೆ, ಅದೇ ರೀತಿ ನಾನು ಈಗಾಗಲೇ ಹೇಳಿದ್ದೀನಿ ನಿಮಗೆ 2015ಕ್ಕಿಂತ ಹಿಂದಿನ ವರ್ಷಗಳಲ್ಲಿ ತಾಂತ್ರಿಕ ಶಿಕ್ಷಣ ಇಲಾಖೆಯ 3 ವರ್ಷಗಳ ಡಿಪ್ಲೊಮಾ, ಇದರ ಜೊತೆಗೆ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ನೀವು ಪಾಸಾಗಿರಬೇಕು. ಓಕೆ, ಆಮೇಲೆ ಇಲ್ಲಿ ವಯೋಮಿತಿ ನೀವು ನೋಡ್ಬೋದು. ವಯೋಮಿತಿ ಫಾರ್ ಜನರಲ್ 40 ವರ್ಷ, ಪ್ರವರ್ಗ 2A 2B 3A 3B ಇವರಿಗೆ 43, ಆಮೇಲೆ SC ST ಮತ್ತು ಕ್ಯಾಟಗರಿ 1 ಇವರಿಗೆ 45 ವರ್ಷ. ಇಲ್ಲಿ ಶುಲ್ಕ ಬಂದುಬಿಟ್ಟು ಸಾಮಾನ್ಯ ಅರ್ಹತೆ ಮತ್ತು 2A 2B 3A 3B ಅವರಿಗೆ 750 ರೂಪೀಸ್ ಇರುತ್ತೆ. ಓಕೆ, ಅದೇ ರೀತಿ SC ST ಕ್ಯಾಟಗರಿ 1 500, ಆಮೇಲೆ PH ಕ್ಯಾಂಡಿಡೇಟ್ ಅಂದರೆ ಹ್ಯಾಂಡಿಕ್ಯಾಪ್ 250 ಮಾತ್ರ. ಇಲ್ಲಿ ಸಿಲೆಬಸನ್ನು ನೋಡ್ಬೋದು ನೀವು. ಈಗಾಗಲೇ ನಾನು ಸಂಕ್ಷಿಪ್ತವಾಗಿ ಹೇಳಿದ್ದೀನಿ. ಬಟ್ ಪೇಪರ್ 1 100 ಮಾರ್ಕ್ 2 ಅವರ್ಸ್ ಇದರಲ್ಲಿ ಎಲ್ಲ ಬರುತ್ತೆ. ಸಾಮಾನ್ಯ ಜ್ಞಾನ, ಓಕೆ, ಅಂದರೆ ಈ ಒಂದು ಮಾನವಿಕ ಶಾಸ್ತ್ರ ಏನು ಬರ್ತಾವಲ್ಲ, ಹಿಸ್ಟ್ರಿ, ಜಿಯೋಗ್ರಫಿ, ಸೋಷಿಯಲ್ ಸೈನ್ಸ್, ಆಮೇಲೆ ಭಾರತ ಮತ್ತು ಕರ್ನಾಟಕದ ಇತಿಹಾಸ, ಸ್ಪೆಷಲಾಗಿ ಕರ್ನಾಟಕಕ್ಕೆ ರಿಲೇಟ್ ಆಗಿರೋ ಒಂದು ಇತಿಹಾಸ ಮತ್ತು ಭೂಗೋಳ ಈ ಒಂದು ವಿಷಯದ ಮೇಲೆ ಕೂಡ ಈ ಒಂದು ಪ್ರಶ್ನೆಗಳನ್ನು ನೋಡ್ತೀರಾ. ಅದೇ ರೀತಿ ಮೆಂಟಲ್ ಎಬಿಲಿಟಿ ಇರುತ್ತೆ, ಪರಿಸರ ಸಂಬಂಧಿ ಈ ಒಂದು ಸಮಸ್ಯೆಗಳು, ಅದೇ ರೀತಿ ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್ ಸಂಸ್ಥೆಗಳು, ಸಹಕಾರ ಸಂಸ್ಥೆ, ಅರ್ಥವ್ಯವಸ್ಥೆ, ಇವೆಲ್ಲ ಬರ್ತಾವೆ. ಪೇಪರ್ 2 ಕನ್ನಡ, ಇಂಗ್ಲೀಷ್, ಕಂಪ್ಯೂಟರ್ ಜ್ಞಾನ, ಹೀಗೆ 200 ಮಾರ್ಕಿಗೆ ಇರ್ತದೆ. ಇದೇ ರೀತಿ SDA ಕೂಡ ಜಸ್ಟ್ ಏನಪ್ಪ ಡಿಫಿಕಲ್ಟಿ ಲೆವೆಲ್ ಚೇಂಜ್ ಇರುತ್ತೆ ಅಷ್ಟೆ. ಓಕೆ, ಸೊ ಇದಿಷ್ಟು ಈ ಒಂದು FDA SDA ರಿಲೇಟೆಡ್ ಒಂದು ಲೇಟೆಸ್ಟ್ ಅಪ್ಡೇಟ್ ಆಗಿತ್ತು. ಸೊ ಈ ಒಂದು ಅಪ್ಲಿಕೇಶನನ್ನು ಯಾವ ರೀತಿ ಅಪ್ಲೈ ಮಾಡಬೇಕಂತ ಮುಂದಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.